ನಮಸ್ಕಾರ ಎಲ್ರಿಗೂ. ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಣಪತಿಯೇ ನಮಃ. ಓಂ ವಾಗ್ವಾದಿನಿ ನಮೋ ನಮಃ. ನೋಡಿ, ಇದು ನಿಮಗೀಗ ಗೊತ್ತಾಗಿರುತ್ತೆ ರೋಗ ನಿವಾರಣಕ್ಕೆ ಒಂದು ಯಂತ್ರ ಅಂತ. ಈ ಯಂತ್ರ ನಿಮಗೆ ಯಾವುದೇ ಕಾಯಿಲೆ ಇರಲಿ, ಇದೊಂದು ರಾಮಬಾಣವಾಗಿ ಒಂದು ಕೆಲಸ ಮಾಡುವಂಥ ಒಂದು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿ ಯಂತ್ರ ಆಗಿರುತ್ತೆ. ತುಂಬ ಹಳೆಯ ವಿಡಿಯೋದಲ್ಲಿ ಒಂದು ರೋಗ ನಿವಾರಣಾ ಯಂತ್ರದ ಬಗ್ಗೆ ನಾನು ಹಾಕಿದ್ದೆ. ಅದಕ್ಕೆ ಒಬ್ಬರು ಕಮೆಂಟ್ ಕೂಡ ಮಾಡಿದರು. ಇದು ತುಂಬ ಪ್ರಾಚೀನವಾದಂಥ 300 ವರ್ಷಗಳ ಹಿಂದೆ ಇದ್ದಂಥ ಯಂತ್ರ, ಒಂದು ತಾಳೆಗರಿಲಿದೆ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಅದೇ ರೀತಿ ಇದು ಕೂಡ ತುಂಬ ಹಳೆಯದಾದಂಥ ಪ್ರಾಚೀನವಾದಂಥ ಯಂತ್ರ ಆಗಿರುತ್ತೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಆವಾಗವಾಗ ಜ್ವರ ಬರೋದಾಗಲಿ, ಹುಷಾರಿಲ್ಲದಿರೋದಾಗಲಿ, ಅಥವಾ ಸುಸ್ತಾಗೋದಾಗಲಿ, ಬೆಳಗ್ಗೆ ಚೆನ್ನಾಗಿರ್ತೀರ, ಮಧ್ಯಾಹ್ನಕ್ಕೆ ಇನ್ನೇನೋ ಆಗಿರುತ್ತೆ, ಮಧ್ಯಾಹ್ನ ಚೆನ್ನಾಗಿದ್ದರೆ ಸಾಯಂಕಾಲಕ್ಕೆ ಇನ್ನೇನೋ ಆಗಿರುತ್ತೆ, ಒಂದು ಗಳಿಗೆ ಚೆನ್ನಾಗಿದ್ದರೆ ಇನ್ನೊಂದು ಗಳಿಗೆಗೆ ಏನಾದರೂ ಬಂದು ಒಕ್ಕರಿಸ್ಕೊಂಡಿರುತ್ತೆ. ನಿಮಗಂತ ಹಾಸ್ಪಿಟ್ಲಿಗೆ ದುಡ್ಡಿಟ್ಟು ಇಟ್ಟು ಸಾಕಾಗ್ಬಿಟ್ಟಿರುತ್ತೆ. ನಂತರ ಕೆಲವೊಬ್ಬರು ದೇವಸ್ಥಾನಗಳಿಗೆ ಹೋಗೋದು ಆಗಲಿ, ಯಂತ್ರಗಳನ್ನ ಹಾಕ್ಸ್ಕೊಳ್ಳೋದಾಗಲಿ, ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಅಂಥ ಇದರಲ್ಲೂ ನೀವು ಎಲ್ಲರ ಹತ್ರ ಹೋಗಿ ಯಂತ್ರಗಳನ್ನ ಹಾಕ್ಸಿರ್ತೀರ. ಕೆಲವೊಬ್ಬರು ಹೇಳ್ತಾರೆ, ತಡೆ ಹೊಡೀರಿ, ನಿಮಗೆ ಅಂಥದ್ದಾಗಿದೆ ಇಂಥದ್ದಾಗಿದೆ, ನಿಮಗೆ ಆ ಪೂಜೆ ಮಾಡಬೇಕು ಈ ಪೂಜೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ನೀವು ಪಾಪ ದುಡ್ಡು ಕೊಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಏನೋ ಒಂದು ಮಾಡ್ಕೊಂಡಿರ್ತೀರ. ಹಾಸ್ಪಿಟ್ಲಿಗೂ ಇಟ್ಟಿರ್ತೀರ. ಈ ಕಡೆ ಅಧ್ಯಾತ್ಮದಲ್ಲಿ ಹೋಗ್ತೀನಿ ಅಂತೇಳಿದ್ರೆ ದೇವಸ್ಥಾನದಲ್ಲಿ ಯಂತ್ರ ಎಲ್ಲ ಹಾಕ್ತಾರಲ್ಲ, ಅಂಥದ್ರಲ್ಲೂ ಕೂಡ ನೀವು ಎಲ್ಲನೂ ಕಳ್ಕೊಂಡಿರ್ತೀರ. ಆದರೂ ನಿಮಗೆ ಹುಷಾರಾಗಿರೋದಿಲ್ಲ. ಇನ್ನೂ ಕೆಲವೊಂದು ಸರಿ ಏನೇ ಸ್ಕ್ಯಾನಿಂಗ್ ಮಾಡಲಿ, ಏನೇ ಆಗಿರಲಿ, MRI ಸ್ಕ್ಯಾನಿಂಗು, CT ಸ್ಕ್ಯಾನಿಂಗ್ ಎಲ್ಲ ಮಾಡಿರ್ತಾರೆ. ಆದರೆ ಯಾವ ಕಾಯಿಲೆ ಅಂತ ಅರ್ಥ ಆಗಲ್ಲ. ಅದು ಕೆಲವೊಂದು ಸರಿ ಪ್ರಯೋಗಗಳು ಮಾಡಿರ್ತಾರೆ ನಿಮಗೆ. ಅಂಥ ಸಂದರ್ಭದಲ್ಲಿ ನೀವೇನೇ ಸ್ಕ್ಯಾನಿಂಗ್ ಮಾಡಿದ್ರೂ ಅದು ನಿಮಗೆ ಗೊತ್ತಾಗಲ್ಲ, ಎಲ್ಲ ನಾರ್ಮಲೇ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಅದಕ್ಕೆ ಬೇಕಾಗಿರೋಂಥ ಪೂಜೆಗಳನ್ನ ಮಾಡಬೇಕಾಗುತ್ತೆ. ಅದನ್ನ ನೀವು ಒಂದು ಏನು ಪ್ರಯೋಗ ಮಾಡಿರ್ತಾರೆ ಅದನ್ನ ನೀವು ನಿವಾರಣೆ ಮಾಡ್ಕೋಬೇಕಾಗುತ್ತೆ. ಅದನ್ನ ಒಂದು ತಡೆ ಹೊಡೆಯೋ ಮೂಲಕ ತೆಗಿಬೇಕಾಗುತ್ತೆ, ಅಥವಾ ಅದನ್ನ ನಿಷ್ಕ್ರಿಯಗೊಳಿಸ್ತಾರೆ. ಒಂದು ನಿಮಗೇನು ಪ್ರಯೋಗ ಮಾಡಿರ್ತಾರೆ ಅದನ್ನ ನಿಷ್ಕ್ರಿಯಗೊಳಿಸ್ತಾರೆ. ಆ ಥರದ್ದು ಬಿಟ್ಟು ಬೇರೆ ನಿಮಗೇನು ಏನೇ ಮಾಡಿದ್ರೂ ನನಗೆ ಕಾಯಿಲೆಗಳು ವಾಸಿ ಆಗ್ತಾಯಿಲ್ಲ, ಎಲ್ಲಿ ಒಂದು ಬೆರಳು ಮುಟ್ಟಿದ್ರು ನೋವು ಅಂತ ಹೇಳ್ತಾರೆ ಕೆಲವೊಬ್ಬರು. ನಾವು ಬೆರಳು ಮುಟ್ಟಿದ್ರು ನೋವು, ಕೂದಲು ಮುಟ್ಟಿದ್ರು ನೋವು, ಕೈ ಕಾಲು ಮುಟ್ಟಿದ್ರು ನೋವು, ಕೈ ಕಾಲು ಸೆಳೆತ, ಕೈ ಕಾಲು ನೋವು, ಒಂದು ಮೆಟ್ಲು ಹತ್ತಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ತಿಂದು ಜೀರ್ಣ ಆಗ್ತಾ ಇರೋಲ್ಲ. ಈ ಥರದ್ದೆಲ್ಲನೂ ತುಂಬ ಸಮಸ್ಯೆಗಳು. ಮನುಷ್ಯ ಅಂತ ಹೇಳಿದ್ರೆ ತುಂಬ ಸಮಸ್ಯೆಗಳದ್ದೊಂದು ಗೂಡಾಗಿರುತ್ತೆ. ಅಂದರೆ ಕೆಲವೊಬ್ಬರಿಗೆ, ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಬ್ಬರಿಗೆ ಈ ಥರ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ನೋಡಿ, ಇದೊಂದು ಯಂತ್ರನ ನೀವು ಮಾಡಿ ಕಟ್ಕೋಬೋದು. ಇದು ಒಂದು ಯಂತ್ರ ಬರೀ ಯಂತ್ರ ಮಾತ್ರ ಅಲ್ಲ, ಇದಕ್ಕೆ ಒಂದು ನಿಂಬೆಹಣ್ಣಿನ ಪ್ರಯೋಗ ಕೂಡ ಮಾಡಬೇಕಾಗುತ್ತೆ. ಅದನ್ನ ನಾನು ವಿಡಿಯೋದಲ್ಲಿ ಫುಲ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ನೋಡ್ತಾ ಇದ್ದೀರಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ಹಾಗೆ ಹಳಬ್ರು ಅಷ್ಟೇ, ಯಾರು ನೋಡ್ತಾ ಇದ್ದೀರಾ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಶೇರ್ ಮಾಡಿ. ಏಕೆಂತೇಳಿದ್ರೆ ಇತ್ತೀಚೆಗೆ ತುಂಬ ಜನ ತುಂಬ ನೋವು ಸಂಕಟನ ಅನುಭವಿಸ್ತಾ ಇರ್ತಾರೆ. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕ್ಯಾನ್ಸರ್ ಅಂತ ಕಾಯಿಲೆಗಳಿಗೆ ನೀವು ಮೆಡಿಷನ್ನೇ ಮಾಡ್ಕೋಬೇಕಾಗುತ್ತೆ. ದೊಡ್ಡ ಕಾಯಿಲೆಗಳಿಗೆ ಸ್ವಲ್ಪ ಮೆಡಿಷನ್ನೇ ಮಾಡ್ಕೋಬೇಕಾಗುತ್ತೆ. ಆದರೆ ಇದು ಚಿಕ್ಕ ಅಂದರೆ ಹೇಳಿದ್ನಲ್ಲ, ಬೆಳಗ್ಗೆ ಚೆನ್ನಾಗಿದ್ದರೆ ಸಂಜೆಗೆ ಚೆನ್ನಾಗಿರೋಲ್ಲ, ಸಂಜೆ ಚೆನ್ನಾಗಿದ್ದರೆ ಮತ್ತೊಂದು ಮಗದೊಂದು ಆಗ್ತಾ ಇರುತ್ತೆ ಅಂತ. ಅಂಥವ್ರಿಗೆ ಈ ಯಂತ್ರ ಆಗಿಬರುತ್ತೆ. ನೀವು ಮೈಂಡಲ್ಲಿ ಈ ಯಂತ್ರ ಕಟ್ಕೊಂಡ್ರೆ ಕ್ಯಾನ್ಸರ್ ಗುಣಮುಖ ಆಗಿಬಿಡುತ್ತಪ್ಪ, ಇಂಥ ದೊಡ್ಡ ಕಾಯಿಲೆ ಇದೆ ನನಗೆ, ಆ ಕಾಯಿಲೆ ಗುಣಮುಖ ಆಗುತ್ತೆ ಅಂತೇಳಿ ಕಟ್ಕೊಂಡ್ರೆ ಇದೇನು ವರ್ಕ್ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ವರ್ಕ್ ಮಾಡುತ್ತೆ. ಆದರೆ ಅದರ ಪ್ರಭಾವನ ಕಡಿಮೆ ಮಾಡುತ್ತೆ ಹೊರತು ಪೂರ್ಣ ಪ್ರಮಾಣದಲ್ಲಿ ವಾಸಿ ಮಾಡೋಕ್ಕಾಗಲ್ಲ. ಯಾಕೆಂತೇಳಿದ್ರೆ ಅದಕ್ಕೆ ಮೆಡಿಷನ್ನಿಂದನೇ ಸಾಧ್ಯ. ಆದ್ದರಿಂದ ಇಲ್ಲಿ ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ. ಮತ್ತು ನೀವು ಈ ವಿಡಿಯೋ ನೋಡಿಬಿಟ್ಟು ಇದು ಎಲ್ಲ ರೋಗಕ್ಕೂ ರಾಮಬಾಣವಾಗಿ ಕೆಲಸ ಮಾಡುತ್ತೆ, ನಾವಿಂಥ ಕಾಯಿಲೆಗಳಿಗೂ ಬೇಕಾದ್ರೆ ಹಾಕ್ಕೋಬೋದು, ಹಾಕ್ಕೊಳ್ಳಿ, ತೊಂದರೆ ಇಲ್ಲ, ತಪ್ಪು ಅಂತ ಹೇಳಲ್ಲ. ಆದರೆ ವಾಸಿ ಆಗಲ್ಲ. ಮೆಡಿಷನ್ನಿಂದ ಖಂಡಿತವಾಗ್ಲೂ ವಾಸಿ ಆಗುತ್ತೆ. ಆದರೆ ಅದರ ಪ್ರಮಾಣ, ಅದ್ರ ಬಾಧೆ ಕೊಡುತ್ತಲ್ಲ ನೋವು, ಅದೆಲ್ಲ ನಿಜವಾಗ್ಲೂ ಕಡಿಮೆ ಹಾಗೇ ಆಗುತ್ತೆ. ಇದು ಮಾತ್ರ ಭರವಸೆ ಕೊಡಬಲ್ಲೆ. ಬನ್ನಿ, ಆಗಿದ್ದರೆ
ಈ ಯಂತ್ರನ ಯಾವ ದಿನಗಳಲ್ಲಿ ನಾವು ಬರ್ಕೋಬೇಕು ಅಂತ ಹೇಳ್ತೀನಿ. ಈ ಯಂತ್ರನ ನೀವು ಸೋಮವಾರ, ಗುರುವಾರ, ನಂತರ ಭಾನುವಾರಗಳಲ್ಲಿ ಬರ್ಕೊಳ್ಳಿ. ಒಂದು ಒಳ್ಳೆ ನಕ್ಷತ್ರ ತಿಥಿ ಸಿದ್ಧಿ ದಿನಗಳಲ್ಲಿ ಬರ್ಕೋಬೋದು, ತುಂಬ ಒಳ್ಳೆಯದಾಗುತ್ತೆ. ಅಷ್ಟಮಿ ದಿನಗಳು, ಪಂಚಮಿ ದಿನಗಳಲ್ಲೂ ಕೂಡ ನೀವು ಬರ್ಕೋಬೋದು. ಯಾವುದ್ರಲ್ಲಿ ಬರ್ಕೋಬೇಕು ಅಂತ ಹೇಳಿದ್ರೆ ಪಂಚಲೋಹ ಅಥವಾ ಭುಜಪತ್ರೆಯಲ್ಲಿ ಬರ್ಕೋಬೇಕು. ಪಂಚಲೋಹದಲ್ಲಿ ಬರ್ಕೊಂಡ್ರೆ ತುಂಬ ಒಳ್ಳೆಯದು. ಒಂದು ಪಂಚಲೋಹ ತಗಡಲ್ಲಿ ಇದನ್ನ ಬರಿಬೇಕು. ನಿಮಗೆ ಯಂತ್ರ ಸಿದ್ಧಿ ಆಗಿಲ್ಲ, ಬರೀಲಿಕ್ಕೆ ಆಗಲ್ಲ, ನಂಗೆ ಗೊತ್ತಾಗಲ್ಲ ಅಂತೇಳಿದ್ರೆ ಯಾರು ಯಂತ್ರ ಬರೀತಾರೆ ಅವ್ರ ಹತ್ರ ಬರ್ಸ್ಕೊಂಡು ಕಟ್ಕೊಳ್ಳಿ. ನಂತರ ಇದಕ್ಕೆ ಅಷ್ಟವಿಧಾರ್ಚನೆಗಳೆಲ್ಲ ಮಾಡಿ ನೀವು ಹೋಗ್ಬಿಟ್ಟು ಶಿವನ ದೇವಸ್ಥಾನದಲ್ಲಿ ಇದನ್ನ ಕೊಟ್ಟು ಪೂಜೆ ಮಾಡಿಸ್ಬೇಕು, ಅಥವಾ ಗುರುಗಳು ದೇವಸ್ಥಾನದಲ್ಲಿ ಇದನ್ನ ಕೊಟ್ಟು ಪೂಜೆ ಮಾಡಿಸಿ ನಂತರ ನೀವು ಇದನ್ನ ಕಟ್ಕೋಬೋದು. ಹಾಗೆ ಇದಕ್ಕೆ ಧನ್ವಂತರಿ ಸ್ತೋತ್ರ ಹೇಳ್ಕೊಂಡ್ರು ತುಂಬ ಒಳ್ಳೆಯದು. ಗೊತ್ತಿರೋರು ಹೇಳ್ಕೊಳ್ಳಿ, ಇಲ್ಲದಿದ್ದರೆ ಮೊಬೈಲಲ್ಲಿ ಈಗ ಎಲ್ಲ ಸಿಗುತ್ತೆ, ಯೂಟ್ಯೂಬಲ್ಲಾದರೂ ಸಿಗುತ್ತೆ, ಬೇರೆದ್ರಲ್ಲಾದರೂ ಸಿಗುತ್ತೆ. ಧನ್ವಂತರಿ ಸ್ತೋತ್ರನ ಹೇಳ್ಕೋಬಹುದು ಅಥವಾ ಕೇಳ್ಬೋದು. ಹೇಳಕ್ಕೆ ಬರಲ್ಲ ಅಂತೇಳಿದ್ರೆ ಕೇಳಿದ್ರು ಏನು ತಪ್ಪಾಗಲ್ಲ. ಸೂಕ್ಷ್ಮತೆಯಿಂದ ನೀವು ಅದನ್ನೇ ಕೇಳಬೇಕು. ನೀವು ಅದು ಮೊಬೈಲಲ್ಲಿ ಹಾಕಿದ್ದೀವಿ, ನಾವು ಕೇಳ್ತಾ ಇದ್ದೀವಿ ಅಂತ ನೀವೇನಾದ್ರು ತಿನ್ಕೊಂಡು ಕೂತ್ಕೊಳ್ಳೋದು ಅಥವಾ ಬೇರೆ ಕಡೆ ಗಮನ ಕೊಡೋದು, ಬೇರೆ ಕಡೆ ಮಾತಾಡ್ತಾ ಇರೋದು, ನೀವು ಮನೆಯೊಳಗೆ ಹಾಕ್ಬಿಟ್ಟು ಹೋಗ್ಬಿಟ್ಟು ಹೊರಗಡೆ ನಿಂತ್ಕೊಂಡು ಬೇರೆಯವ್ರ ಹತ್ರ ಮಾತಾಡೋದು, ಇದು ಮಾಡಬಾರ್ದು. ನಿಮಗೆ ಓದೋಕ್ಕಾದರೆ ಓದಿ, ಅಥವಾ ಓದೋಕ್ಕಾಗಿಲ್ಲ ಅಂತೇಳಿದ್ರೆ ದಯವಿಟ್ಟು ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಕೇಳಿ. ಇದರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿರೋಂಥ ರೋಗ ಕಾಯಿಲೆಗಳೆಲ್ಲ ಗುಣಮುಖ ಆಗೇ ಆಗುತ್ತೆ. ಹಾಗೆ ಇದಕ್ಕೆ ಒಂದು ಪಂಚವರ್ಣ ದಾರದಿಂದ ಇದನ್ನ ನೀವು ಕುತ್ತಿಗೆಗೆ ಕಟ್ಕೋಬೇಕಾಗುತ್ತೆ. ಇದು ಕುತ್ತಿಗೆಗೆ ಕಟ್ಕೋಬೇಕು, ಅದು ಪಂಚವರ್ಣ ದಾರದೇ ಆಗಿರಬೇಕು. ಇದಕ್ಕೆ ನಿಂಬೆಹಣ್ಣು ಪ್ರಯೋಗ ಕೂಡ ಮಾಡ್ಬೋದು ಅಂತ ಹೇಳಿದ್ದೆ. ನಿಂಬೆಹಣ್ಣು ಪ್ರಯೋಗ ಅಂತ ಹೇಳಿದ್ರೆ ಒಂದು ಶುದ್ಧವಾದ ನಿಂಬೆಹಣ್ಣು ತಗೊಂಡು ಅದಕ್ಕೆ ಒಂದು ಅರಿಶಿಣದಿಂದೆಲ್ಲ ತೊಳೆದು ನಂತರ ನೀವು ಈ ಯಂತ್ರನ ಏನು ಬರೀತೀರ ಆ ಯಂತ್ರದ ಮುಂದೆ ಆ ನಿಂಬೆಹಣ್ಣನ್ನ ಇಟ್ಬಿಟ್ಟು ಓಂ ನಮೋ ಭಗವತೆ ಮಮ ಸರ್ವರೋಗ ನಿವಾರಣಂ ಕುರುಕುರು ಸ್ವಾಹ ಇದನ್ನ ನೀವು ಒಂದು 11 ಸರಿ ಅಥವಾ 21 ಸರಿ ಹೇಳಬೇಕು. ಅದಾದಮೇಲೆ ಆ ನಿಂಬೆಹಣ್ಣನ್ನ ಇಟ್ಕೊಂಡು ನಸಿ ಮಸಿ ಈ ಥರನೂ ಕೂಡ 21 ಸರಿ ಹೇಳ್ಕೊಳ್ಳಿ. ಇದು ನಿಮಗೆ ಒಳ್ಳೆಯದಾಗುತ್ತೆ. ಈ ಥರ ಮಾಡೋದ್ರಿಂದ ನಸಿ ಮಸಿ ಅಂತ ಹೇಳೋದ್ರಿಂದ ಇದು ಒಳ್ಳೆ ಕಾರ್ಯಗಳಿಗೆ ಉಪಯೋಗ ಮಾಡೋವಂಥದ್ದು. ಆಮೇಲೆ ಆ ನಿಂಬೆಹಣ್ಣನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ, ಕೆಲವರಿಗೆ ನಿಂಬೆಹಣ್ಣು ಹೊಟ್ಟೆಗೆ ತಗೊಳಕ್ಕಾದರೆ ಹೊಟ್ಟೆಗೆ ತಗೋಬೋದು. ಇಲ್ಲಾಂದರೆ ನೀವು ನಿವಾಳಿಸಿ 3 ದಾರಿಲಿ ಹೊಡಿತೀವಿ ಅಂತ ಹೇಳಿದ್ರೆ 3 ದಾರಿಲಿ ಹೊಡೀರಿ. ಇಲ್ಲಾಂದರೆ ನಿಮ್ಮ ಒಂದು ತಲೆದಿಂಬು ಇರುತ್ತಲ್ವ, ನೀವು ಮನ್ಕೋತಿರಲ್ಲ ತಲೆದಿಂಬು, ಅಲ್ಲಿ ಇಡ್ಬೋದು. ಅದು ಒಣಗುವವರೆಗೆ ಇಟ್ಕೊಳ್ಳಿ. ನಂತರ ಅದನ್ನ ಒಂದು ಹಸಿರು ಗಿಡಕ್ಕೆ ಹಾಕ್ಬೋದು. ಆದರೆ ಈ ಯಂತ್ರ ಮಾಡಿ ನೀವು ಯಾವಾಗ ಕಟ್ಕೋತೀರ 21 ದಿನಗಳ ಕಾಲ ನೀವು ಇದಕ್ಕೆ ಸಾಂಬ್ರಾಣಿ ಹೊಗೆನ ಕೊಡ್ತಾ ಇರಬೇಕು. ಸೂತ್ಕದ ಮನೆಗೆ ಹೋಗುವಾಗಿಲ್ಲ. ಅಕಸ್ಮಾತ್ ಸೂತ್ಕದ ಮನೆಗೆ ನೀವು ಅನಿವಾರ್ಯ ಪರಿಸ್ಥಿತಿ ಹೋಗಲೇಬೇಕು ಅಂತ ಹೇಳಿದ್ರೆ ಇದನ್ನ ಬಿಚ್ಚಿಟ್ಟು ಒಂದು ಅರಿಶಿಣ ನೀರು ಅಥವಾ ಗಂಜಲದಲ್ಲಿ ಹಾಕ್ಬಿಟ್ಟೋಗಿ ನಂತರ ಬಂದು ಸ್ನಾನ ಮಾಡಿ ನಂತರ ಇದಕ್ಕೆ ಒಂದು ಸ್ವಲ್ಪ ಊದುಬತ್ತಿ ಇದು ಅಥವಾ ಲೋಬನ ಅಂದರೆ ಸಾಂಬ್ರಾಣಿ ಹೊಗೆ ಕೊಟ್ಟು ನಂತರ ಇದನ್ನ ಕಟ್ಕೊಳ್ಳಿ. ಇದನ್ನ ಎಷ್ಟು ದಿನ ಆದರೂ ಕಟ್ಕೋಬೋದು. ಇದು ನಿಮ್ಮ ಕುತ್ತಿಗೆಯಲ್ಲಿ ಇದ್ದಷ್ಟು ದಿನ ಇದು ನಿಮಗೇನು ಬರುತ್ತೆ ಕಾಯಿಲೆಗಳು ಅದ್ರ ವಿರುದ್ಧ ರಾಮಬಾಣವಾಗಿ ಕೆಲಸ ಮಾಡೇ ಮಾಡುತ್ತೆ. ಈ ಯಂತ್ರ ನಿಮಗೆ ತಲೆನೋವೇ ಆಗಿರಲಿ, ಕಾಲು ನೋವೇ ಆಗಿರಲಿ, ಸೊಂಟ ನೋವೇ ಆಗಿರಲಿ, ಯಾವುದೇ ಕೈಕಾಲು ಮೈ ನೋವೇ ಆಗಿರಲಿ ಅಥವಾ ಬೇರೆ ಏನಾದರೂ ಕಾಯಿಲೆಗಳೇ ಇರಲಿ, ಅದಕ್ಕೆ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದರ ಪ್ರಯೋಜನ ಎಲ್ಲರೂ ಪಡ್ಕೊಳ್ಳಿ. ಯಾಕೆಂತೇಳಿದ್ರೆ ಇಂಥದ್ದೆಲ್ಲ ಸಿಗೋದು ತುಂಬ ಅಪರೂಪ ಆಗಿರುತ್ತೆ. ಆದ್ದರಿಂದ ನಿಮಗೆ ಬೇರೆ ಎಲ್ಲಾದರೂ ಹೋದಾಗ ಅಲ್ಲಿ ಏನು ಮಾಡ್ತಾರೆ ಏನು ಹಾಕ್ತಾರೆ ಅಂತ ಗೊತ್ತಿರಲ್ಲ. ನೀವೇ ಇದನ್ನ ನೋಡಿ ನೀವೊಬ್ಬರ ಹತ್ರ ಬರೆಸ್ಕೊಂಡು ನೀವೇ ಹಾಕ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಕೂಡ ಆಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರ್ಯಾರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಬೇರೆ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.